ಧರ್ಮಸ್ಥಳದ ಧರ್ಮ ರಕ್ಷಣೆಗೆ ವಾಹನ ಜಾಥಾ ಮಾಡಲಾಗಿದೆ. ಅದು ಕೂಡ ಶಾಸಕ HR ವಿಶ್ವನಾಥ್ ಅವರ ನೇತೃತ್ವದಲ್ಲಿ. ವಿಶ್ವನಾಥ್ ಅವರಿದ್ದಾರೆ, ಅವರನ್ನೇ ಮಾತಾಡ್ತೀನಿ. ಏನ್ ಸರ್, ಏನು ಧರ್ಮ ರಕ್ಷಣೆ? ಸರ್, ಇದು ಸನಾತನ ಹಿಂದೂ ಧರ್ಮ ಅನಾದಿ ಕಾಲದಿಂದ ಇರ್ತಕ್ಕಂಥ ದೇಶ. ನಾವು ದೇವರುಗಳನ್ನ, ನಮ್ಮ ನಂಬಿಕೆಗಳನ್ನ, ಶ್ರದ್ಧಾ ಕೇಂದ್ರಗಳನ್ನ ಪೂಜೆ ಮಾಡ್ತಕ್ಕಂಥವ್ರು. ವಿಶೇಷವಾಗಿ ಧರ್ಮಸ್ಥಳ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದಂತ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಆವಾಸ ಸ್ಥಾನ ಇದೆಲ್ಲ ಕೂಡ. ಮತ್ತು ಇವತ್ತು ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಇಡೀ ರಾಜ್ಯದಲ್ಲಿ ಕೂಡ ಸೇವಾ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಬಹಳಷ್ಟು ಜನಗಳಿಗೆ ಮನೆ ಮಾತಾಗಿರ್ತಕ್ಕಂಥ ಶ್ರೀ ಕ್ಷೇತ್ರದ ಬಗ್ಗೆ ಇವತ್ತು ಅಪಪ್ರಚಾರವನ್ನ ಬಹಳ ವ್ಯವಸ್ಥಿತವಾಗಿ ಮಾಡತಕ್ಕಂಥ ಸಂಚು ಎಲ್ಲೋ ನಡೀತಾ ಇದೆ ಅಂತ ಹೇಳಿ ನಮಗೂ ಕೂಡ ಗೊತ್ತಾದ ಮೇಲೆ ಇವತ್ತು ನಾವು ಫಸ್ಟ್ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದನೇ ಸುಮಾರು 400ಕ್ಕೂ ಹೆಚ್ಚು ಕಾರುಗಳಲ್ಲಿ ಇವತ್ತು ನಾವು ಬೆಳಗ್ಗೆ 6 ಗಂಟೆಗೆ ರ್ಯಾಲಿಯ ಮುಖಾಂತರ ಇವತ್ತು ಧರ್ಮಸ್ಥಳಕ್ಕೆ ನಾವು ತಲುಪಿದ್ದೀವಿ. ಕುಮಾರಿ ಸೌಜನ್ಯಳ ಕೊಲೆ ಕೇಸ್ಗೆ ತನಿಖೆ ಮಾಡೋದಕ್ಕೆ ನಾವ್ಯಾರು ಅಡ್ಡ ಮಾಡಲಿಲ್ಲ ಮತ್ತು ತನಿಖೆಯನ್ನ SIT ಅವ್ರು ಮಾಡಲಿ ಅಂತ ಹೇಳಿದ್ವಿ. ಆದರೆ ಸೌಜನ್ಯಳ ಕೇಸ್ಗಿಂತೂ ಇವನು ಯಾರೋ ಅನಾಮಧೇಯ ಬಂದು ಇನ್ನೂ 100ಕ್ಕೆ ಹೆಣಗಳನ್ನ ನಾನು ಊತಿದ್ದೀನಿ, ನಾನು ಸ್ಟೇಟ್ಮೆಂಟ್ ಮಾಡಿದ್ದೆ, ಈ ತರ ಅಪಪ್ರಚಾರ ನಡೀತಾ ಇದೆ, ನಾವು ಧರ್ಮಸ್ಥಳದ ಚಲೋ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ದಾರೆ. ನಾವ್ಯಾರು ಸುಮ್ಮನೆ ಇಲ್ವಲ್ಲ, ಅದರಲ್ಲಿ ಎಲ್ಲಿ ತನಿಖೆಗೆ ಅಡ್ಡಿ ಮಾಡ್ತಾರೋ ಅಂತ ಹೇಳ್ತಾರೋ ಅಂತ ಹೇಳಿ ನಾವು ತನಿಖೆ ಬಗ್ಗೆ ನಾವು ಮಾತಾಡಲಿಲ್ಲ. ಆದ್ರೆ ಧರ್ಮಸ್ಥಳದ ಬಗ್ಗೆ ನಾವು ಮಾತಾಡ್ತೀವಿ, ಕಾಂಗ್ರೆಸ್ ಅವರು ಮಾತಾಡಬೇಕು, ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ಬೇಕು. ಇದು ಯಾವುದೋ ಒಂದು ಪಕ್ಷಕ್ಕೆ ಸೇರಿದಂತ ಶ್ರೀ ಕ್ಷೇತ್ರ ಅಲ್ಲ. ಇವತ್ತು ಅವರ ಉದ್ದೇಶ ನಾವು ನೋಡಿದ್ವಿ ಯೂಟ್ಯೂಬ್ಗಳಲ್ಲೆಲ್ಲ ಕೂಡ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ದೇವಮಾನವನ ಮೇಲೆ ಟಾರ್ಗೆಟ್. ಸೌಜನ್ಯಗಳನ್ನು ಬಿಟ್ರಿ ಇವರು JCBಗಳನ್ನ ಧರ್ಮಸ್ಥಳ ನುಗ್ಗಿಸ್ತೀವಿ. ಏನ್ ನಿಮ್ ಉದ್ದೇಶ ಏನೈತೆ? ನಿಮ್ ತಾಕತ್ತೈತೆ JCBಗಳನ್ನ ನುಗ್ಗಿಸುವಂತ, ಧರ್ಮಸ್ಥಳ ಕೈ ಹಾಕುವಂತ ದಮ್ಮು ನಿಮ್ಗೆ ಇದೆಯಾ ಅಂತ ಹೇಳ್ಬಿಟ್ಟು ಅದ್ ಯಾವನೇವನೋ ಬರ್ತಾನೆ ಎಲ್ಲೋ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ಗಳಲ್ಲಿ ಬಿಡುವಂತದಲ್ಲ. ಫೀಲ್ಡ್ಗೆ ಬರಬೇಕು. SIT ತನಿಖೆ ನಡೀತಾ ಇದೆಯಲ್ಲ, ಈಗ ಯಾರ್ಯಾರು ಯೂಟ್ಯೂಬ್ಗಳಲ್ಲಿ ಇದ್ದಾರಲ್ಲ ಅವ್ರು ಬಂದು SIT ಮುಂದೆ ಕೊಡಬೇಕು. ಯಾರೋ ಒಬ್ಬನನ್ನ ಮುಂದೆ ಬಿಟ್ಟು ಇವ್ರು ಹಿಂದೆ ನಿಂತ್ಕೊಂಡು ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು. ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಬಗ್ಗೆ, ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆ, ದೇಶದ ಬಗ್ಗೆ ಒಂದ್ ಹೆಜ್ಜೆ ಯಾವತ್ತೂ ಕೂಡ ಮುಂದೆ ಇಟ್ಟಿರ್ತೀವಿ. ಇದರಲ್ಲಿ ಯಾವುದೇ ರಾಜಕೀಯವನ್ನ ನಾವು ಬೆರೆಸಲ್ಲ. ಒಂದು ವೇಳೆ ಇದು ಮುಂದುವರೆದ್ರೆ, ಈಗ SIT ತನಿಖೆ ಒಂದ್ ವೇಳೆ ಮುಂದುವರೆದ್ರೆ ಅಥವಾ ಈ ತರದ ಅಪಪ್ರಚಾರ ಮುಂದುವರೆದ್ರೆ ಬಿಜೆಪಿ ಮತ್ತು ನೀವು ಯಾವ ರೀತಿ ಹೋರಾಟ? ಖಂಡಿತವಾಗೂ ಬಿಜೆಪಿನೇ ಅಂತಲ್ಲ, ಇವತ್ತು ಜನ ರೊಚ್ಚಿಗೆದ್ದಿದ್ದಾರೆ, ಹಳ್ಳಿಯಲ್ಲಿ ಬೀದಿಗಿಳಿದಿದ್ದಾರೆ. ಇನ್ನ ಏನಾದ್ರೂ ಬಡಿಗೆ ತಗೊಂಡು ಯಾರೀತ ಅಪಪ್ರಚಾರ ಮಾಡ್ತಾರೆ ಅವ್ರಿಗೆ ಯಾರಾದ್ರೂ ಬೆಂಬಲ ಕೊಟ್ರೆ ನನಗೂ ಹೊಡಿತಾರೆ. ಯಾವ್ದು ಮುಲಾಜೆ ನೋಡೋದಿಲ್ಲ. ರಾಜಕಾರಣಿಗಳು ಕೂಡ ಇವತ್ತೇನಾದ್ರೂ ಅಂತ ಒಬ್ಬ ಅಯೋಗ್ಯರುಗಳಿಗೆ ಏನಾದ್ರೂ ಬೆಂಬಲ ಕೊಟ್ರೆ ರೋಡಲ್ಲಿ ಕೂಡ ಜನನೇ ಹೊಡಿತಾರೆ, ಯಾವ ಪಾರ್ಟಿ ಕೂಡ ನೋಡೋದೇ ಇಲ್ಲ. ಧನ್ಯವಾದ ಸರ್, ಥ್ಯಾಂಕ್ ಯು. ಇದು ಶಾಸಕ SR ವಿಶ್ವನಾಥ್ ಅವರ ಮಾತು. ಕ್ಯಾಮರಾಮ್ಯಾನ್ ಮ್ಯಾಶ್ ಅವರೊಂದಿಗೆ ಕಿರಣ್ ಯೂಸುರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.